ಈ ಒಳ ಮೀಸಲಾತಿ ಅಂತಕ್ಕಂಥ ಮಾಡೋದು ಮುರುಗ್ತಾನಲ್ವ ಸರ್. ಈಗ ನೀವು ಪ್ರತಿ ಮನೆ ಡಾಟಾ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿ ಪ್ರತಿ ಮನೇಲಿರ್ತಕ್ಕಂಥ ಯಾವ್ಯಾವ ಜಾತಿ ಅಂತ ಕೇಳಿ ಸುಲಭವಾಗಿ ಅದನ್ನು ನೀವು ನಮೂದನೆ ಮಾಡಿಕೊಂಡ್ರೆ ಇಡೀ ರಾಜ್ಯದಲ್ಲಿ ನಿಮಗೆ ಸಿಕ್ಬಿಡ್ತಲ್ಲ ಸರ್. ಈಗ 100 ಕೋಟಿ ವ್ಯರ್ಥ ಮಾಡ್ತಾ ಆಮೇಲೆ ನೆಕ್ಸ್ಟ್ ನೀವು ಒಕ್ಕಲಿಗರು ಜಾತಿ ಜನಗಣತಿ, ಆಮೇಲೆ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ, ಇನ್ನೊಮ್ಮೆ ಆಮೇಲೆ ಲಿಂಗಾಯತರ ಸಮೀಕ್ಷೆ, ಆ ಸಮೀಕ್ಷೆ ಈಗ ಸಮೀಕ್ಷೆ, ಎಷ್ಟು ಎಲ್ಲ ಸಮೀಕ್ಷೆ ಸರ್. ಓವರಾಲ್ ಯಾವ್ಯಾವ ಸಮೀಕ್ಷೆ ಮಾಡ್ತೀರಿ, ಒಟ್ಟಾರೆ ಮಾಡಿಬಿಡಿ ನೀವು. ಇದೇನಂತ ಹೇಳಿದ್ರೆ ಸರ್, ಸರ್ಕಾರ ದುರುದ್ದೇಶಪೂರ್ವಕವಾಗಿ ಇದನ್ನು ಗೊಂದಲ ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇದನ್ನು ನಾನಂತೂ ವೈಯಕ್ತಿಕವಾಗಿ ಖಂಡಿಸ್ತೀನಿ. ಇದನ್ನು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಆ ಒಂದು ಇಚ್ಛೆನೂ ಇಲ್ಲ, ಉದ್ದೇಶವೂ ಇಲ್ಲ, ಒಟ್ಟಾರೆ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ದುರುದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಬಂದಾಗ ಒಳ ಮೀಸಲಾತಿ ಇರ್ತಕ್ಕಂಥದ್ದನ್ನೇ ಅವರು ಸಮೀಕ್ಷೆ ಮಾಡಬೇಕು. ಈಗ ಒಂದೊಂದು ಗ್ರಾಮಗಳಲ್ಲಿ ಗೊತ್ತಾಗ್ಬಿಡುತ್ತೆ, ಬಹುತೇಕ ಗ್ರಾಮಗಳಲ್ಲಿ ಇಂಥ ಸಮುದಾಯಗಳಿದೆ ಅಂತ ಹೇಳಿದಾನೆ. ಅಂಥ ಬೀದಿಗಳಿದ್ದಾಗ ಆ ಬೀದಿಗಳಲ್ಲಿ ಅಷ್ಟೇ ಬೇಕು. ಒಂದೊಂದು ಗ್ರಾಮದಲ್ಲಿ ಬಹುತೇಕ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಸಮುದಾಯನೇ ಕೂಡ ಇರುತ್ತೆ. ಅಂಥ ಜಾಗದಲ್ಲಿ ಹೋಗಿ ನೀವು ಮಾಡಬೇಕು. ಅದು ಬಿಟ್ಟಿದ್ರೆ ಇಡೀ ಊರು ನೀವು ಬಳಸಿ ನೀವು ಮಾಡೋದು ಅಂತಂದರೆ, ಈಗ ಒಬ್ಬರು ಟೀಚರು, ಆ ಟೀಚರ್ಲಿ ಆ ಊರಲ್ಲಿ ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತು, ಆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಸಮುದಾಯಗಳಲ್ಲಿದೆ ಅಂತ ಗೊತ್ತು. ಅದನ್ನು ಬಿಟ್ಟಿದ್ರೆ ನೀವು ಊರೆಲ್ಲ ಸುತ್ತಿ ಊರೆಲ್ಲ ಮಾಹಿತಿ ತೊಗೋತೀರಿ ಅಂತ ಹೇಳಿದ್ರೆ ಪಾಪ ಅವ್ರಿಗೂ ಕೂಡ ಸಮಯ ವ್ಯರ್ಥ, ಸರ್ಕಾರಕ್ಕೂ ಕೂಡ ಏನು ಪ್ರಯೋಜನ ಬಂತು?